ಮುಂದಿನ ಭಾನುವಾರ ಡೆಲ್ಲಿ ರಾಜಣ್ಣನ ಮಗಳು ಮದುವೆ ಅಂತೆ. ಹ್ಞೂ, ಯಾಕೆ ಬಂದು ಕರೆದೋದ್ನ? ಇಲ್ಲ, ಜನ ಎಲ್ಲ ಮಾತಾಡ್ಕತಿದ್ರು, ಅದಕ್ಕೆ ಕೇಳ್ದೆ. ಕರೀತಂದಾಗ ಇನ್ನೂ ಒಂದು ವಾರ ಐತಲ್ಲ, ಬರ್ತಾನೆ. ಅದೆಲ್ಲ ಸರಿ, ಅವ್ನು ಯಾಕೆ ಡೆಲ್ಲಿ ರಾಜ ಅಂತ ಕರೆಯೋದು? 25 ವರ್ಷದಿಂದ ಇವನು ಇಲ್ಲಿ ನಮ್ಮೂರಿಗೆ ಹೆಣ್ಣು ಕೇಳ್ಕೊಂಬಂದ. ಡೆಲ್ಲಿಲಿ ಏನೋ ಕಂಪ್ನಿಲಿ ಕೆಲಸದಲ್ಲಿದ್ದೀನಿ ಅಂತವ. ಇವ್ರೇನೋ ಗಂಡು ಡೆಲ್ಲಿಲಿ ದೊಡ್ಡದಾಗಿ ಕೆಲಸದಲ್ಲ ಅವನೇ ಅಂದ್ಬಿಟ್ಟು ಚೆನ್ನಾಗಿ ಸೈಟು ಪೈಟು ಎಲ್ಲ ಕೊಟ್ಟು ಜೋರಾಗಿ ಮದುವೆ ಮಾಡಿಕೊಟ್ರು. ಆಮೇಲೆ ಹೋಗಿ ನೋಡಿದ್ರೆ ಇವನು ಅಲ್ಲಿ ಡೆಲ್ಲಿಲಿ ಅಂಥದ್ದು ಗೋಲ್ಗುಪ್ಪುವ ಮಾರ್ಕೊಂಡು ಕೂತಂತೆ. ಆಮೇಲೆ ಇನ್ನೇನು ಮಾಡ್ತಾರೆ, ಮರ್ಯಾದೆ ಹೋಯ್ತದೆ, ಡೈವರ್ಸು ಅಂತೆಲ್ಲ ಹೋದ್ರೆ ಅಂದ್ಬಿಟ್ಟು ಕಾರ್ಕೊಂಬಂದು ಒಂದು ಮಿಲ್ ಹಾಕ್ಬಿಟ್ಟು ಮನೆ ಎಳೆಯನ್ ಮಾಡ್ಕೊಂಡು ಇಟ್ಕೊಂಡವ್ರಿ. ಹೌದೇ, ನಾನೆಲ್ಲ ಡೆಲ್ಲಿಯನೇನೋ ಅನ್ಕೊಂಡಿದ್ದೆ. ಡೆಲ್ಲಿಯನೂ ಅಲ್ಲ, ಪಲ್ಲಿಯನೂ ಅಲ್ಲ, ಪಾಕ್ದೂರನು. ಓಹೋ, ಆಗಿನ ಕಾಲದಲ್ಲಿ ಹಂಗೆ ಮೋಸ ಮಾಡ್ಯಾನಲ್ಲ. ಮೋಸ ಮಾಡೇನಿ. ಈಗಿನ ಕಾಲದವ್ರು ಏನು ಕಮ್ಮಿ, ಪಾರಿನಲ್ಲಿ ಅವ್ರೆ ಅಂದ್ಬಿಟ್ಟು ಆ ಪಾರಿನಲ್ಲಿ ಯಾರು ಹಣ್ಣು ತೊಳ್ಕೊಂಡಿರ್ತಾವೋ ಪಾರಿನ ಕೆಲಸದಲ್ಲ ಅವನಿ ಅಂತ ಆಟೋ ಒಂದು ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾವೆ. ನೀವು ಹೇಳೋದು ಸರಿಯೇ.